ಯುವಜನೋತ್ಸವದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಸಿದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಕೂಗು. ಅಹಿಂದ ರಾಮಯ್ಯ, ಅನ್ನ ರಾಮಯ್ಯ, ಟಗರು ರಾಮಯ್ಯ ಟ್ರೆಂಡ್ ಸೆಟ್ ಮಾಡಿದ್ದ ದಾವಣಗೆರೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು. 2.5 ವರ್ಷದ ಹಿಂದೆ ಇದೇ ದಾವಣಗೆರೆಯಲ್ಲಿ ನಿಂತು ಸಿದ್ದರಾಮೋತ್ಸವ ಮಾಡಿದ್ದ ಸಿದ್ದರಾಮಯ್ಯ ಇಂದು ಯುವ ಜನೋತ್ಸವದಲ್ಲಿ ಮಿಂಚಿದ್ರು. ಹಿಂದುಳಿದ ವರ್ಗಗಳ ಯುವಕರ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಹೊಸ ಸಂದೇಶವನ್ನ ಸಾರಿದ್ರು. ದಾವಣಗೆರೆಯಲ್ಲಿ ಯುವ ಜನೋತ್ಸವವನ್ನ ಉದ್ಘಾಟನೆ ಮಾಡಿದ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ವೇಳೆ ಮುಂದಿನ 3 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋ ಕೂಗು ಕೇಳಿಬಂತು. ಏನಾದ್ರೂ ನಾನು ಒಬ್ಬ ಕುರುಬ ಅಂತ ಹೇಳಿ, ನಾನು ಒಬ್ಬ ದಲಿತ ಸಮಾಜವ, ನಾನು ಒಬ್ಬ ಅಹಿಂದ ವ್ಯಕ್ತಿ ಅಂತ ಏನಾದ್ರೂ ಹೇಳಲಿಕ್ಕೆ ಧೈರ್ಯ ಬಂದಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಮುಂದಿನ ಅಧಿವೇಶನದಲ್ಲಿ ಜಾತಿ ಗಣತಿ. ನನಗೆ ನೀವು ಶಕ್ತಿ ತುಂಬಬೇಕು. ಕಾಂತರಾಜು ವರದಿ ಜಾರಿಯಾಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಇದೆ. ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಾಂತರಾಜ್ ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ. ಅದನ್ನ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳಿಕೆಳೆ ಸಿಎಂ ಸಿದ್ದರಾಮಯ್ಯಗೆ ದಾವಣಗೆರೆ ಅದೃಷ್ಟ ಜಿಲ್ಲೆ. 2.5 ವರ್ಷದ ಹಿಂದೆ ದಾವಣಗೆರೆಗೆ ಬಂದು ಸಿಎಂ ಗದ್ದುಗೆ ಏರಿದ್ರು. ಈಗ ಮತ್ತದೇ ದಾವಣಗೆರೆಗೆ ಬಂದು ಅಧಿಕಾರ ಉಳಿಸಿಕೊಳ್ತಾರಾ ಅನ್ನೋದಕ್ಕೆ ಸಮಯವೇ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುವ ಜನೋತ್ಸವದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಸಿದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಕೂಗು. ಅಹಿಂದ ರಾಮಯ್ಯ, ಅನ್ನ ರಾಮಯ್ಯ, ಟಗರು ರಾಮಯ್ಯ ಟ್ರೆಂಡ್ ಸೆಟ್ ಮಾಡಿದ್ದ ದಾವಣಗೆರೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು. 2.5 ವರ್ಷದ ಹಿಂದೆ ಇದೇ ದಾವಣಗೆರೆಯಲ್ಲಿ ನಿಂತು ಸಿದ್ದರಾಮೋತ್ಸವ ಮಾಡಿದ್ದ ಸಿದ್ದರಾಮಯ್ಯ ಇಂದು ಯುವ ಜನೋತ್ಸವದಲ್ಲಿ ಮಿಂಚಿದ್ರು. ಹಿಂದುಳಿದ ವರ್ಗಗಳ ಯುವಕರ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಹೊಸ ಸಂದೇಶವನ್ನ ಸಾರಿದ್ರು. ದಾವಣಗೆರೆಯಲ್ಲಿ ಯುವ ಜನೋತ್ಸವವನ್ನ ಉದ್ಘಾಟನೆ ಮಾಡಿದ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ವೇಳೆ ಮುಂದಿನ 3 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋ ಕೂಗು ಕೇಳಿಬಂತು. ಏನಾದ್ರೂ ನಾನು ಒಬ್ಬ ಕುರುಬ ಅಂತ ಹೇಳಿ, ನಾನು ಒಬ್ಬ ದಲಿತ ಸಮಾಜವ, ನಾನು ಒಬ್ಬ ಅಹಿಂದ ವ್ಯಕ್ತಿ ಅಂತ ಏನಾದ್ರೂ ಹೇಳಲಿಕ್ಕೆ ಧೈರ್ಯ ಬಂದಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಮುಂದಿನ ಅಧಿವೇಶನದಲ್ಲಿ ಜಾತಿ ಗಣತಿ. ನನಗೆ ನೀವು ಶಕ್ತಿ ತುಂಬಬೇಕು. ಕಾಂತರಾಜು ವರದಿ ಜಾರಿಯಾಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಇದೆ. ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಾಂತರಾಜ್ ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ. ಅದನ್ನ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳಿಕೆಳೆ ಸಿಎಂ ಸಿದ್ದರಾಮಯ್ಯಗೆ ದಾವಣಗೆರೆ ಅದೃಷ್ಟ ಜಿಲ್ಲೆ. 2.5 ವರ್ಷದ ಹಿಂದೆ ದಾವಣಗೆರೆಗೆ ಬಂದು ಸಿಎಂ ಗದ್ದುಗೆ ಏರಿದ್ರು. ಈಗ ಮತ್ತದೇ ದಾವಣಗೆರೆಗೆ ಬಂದು ಅಧಿಕಾರ ಉಳಿಸಿಕೊಳ್ತಾರಾ ಅನ್ನೋದಕ್ಕೆ ಸಮಯವೇ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುವ ಜನೋತ್ಸವದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಸಿದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಕೂಗು. ಅಹಿಂದ ರಾಮಯ್ಯ, ಅನ್ನ ರಾಮಯ್ಯ, ಟಗರು ರಾಮಯ್ಯ ಟ್ರೆಂಡ್ ಸೆಟ್ ಮಾಡಿದ್ದ ದಾವಣಗೆರೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು. 2.5 ವರ್ಷದ ಹಿಂದೆ ಇದೇ ದಾವಣಗೆರೆಯಲ್ಲಿ ನಿಂತು ಸಿದ್ದರಾಮೋತ್ಸವ ಮಾಡಿದ್ದ ಸಿದ್ದರಾಮಯ್ಯ ಇಂದು ಯುವ ಜನೋತ್ಸವದಲ್ಲಿ ಮಿಂಚಿದ್ರು. ಹಿಂದುಳಿದ ವರ್ಗಗಳ ಯುವಕರ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಹೊಸ ಸಂದೇಶವನ್ನ ಸಾರಿದ್ರು. ದಾವಣಗೆರೆಯಲ್ಲಿ ಯುವ ಜನೋತ್ಸವವನ್ನ ಉದ್ಘಾಟನೆ ಮಾಡಿದ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ವೇಳೆ ಮುಂದಿನ 3 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋ ಕೂಗು ಕೇಳಿಬಂತು. ಏನಾದ್ರೂ ನಾನು ಒಬ್ಬ ಕುರುಬ ಅಂತ ಹೇಳಿ, ನಾನು ಒಬ್ಬ ದಲಿತ ಸಮಾಜವ, ನಾನು ಒಬ್ಬ ಅಹಿಂದ ವ್ಯಕ್ತಿ ಅಂತ ಏನಾದ್ರೂ ಹೇಳಲಿಕ್ಕೆ ಧೈರ್ಯ ಬಂದಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ.
ಮುಂದಿನ ಅಧಿವೇಶನದಲ್ಲಿ ಜಾತಿ ಗಣತಿ. ನನಗೆ ನೀವು ಶಕ್ತಿ ತುಂಬಬೇಕು. ಕಾಂತರಾಜು ವರದಿ ಜಾರಿಯಾಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಇದೆ. ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಾಂತರಾಜು ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ. ಅದನ್ನ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳಿಕೆಳೆ ಸಿಎಂ ಸಿದ್ದರಾಮಯ್ಯಗೆ ದಾವಣಗೆರೆ ಅದೃಷ್ಟ ಜಿಲ್ಲೆ. 2.5 ವರ್ಷದ ಹಿಂದೆ ದಾವಣಗೆರೆಗೆ ಬಂದು ಸಿಎಂ ಗದ್ದುಗೆ ಏರಿದ್ರು. ಈಗ ಮತ್ತದೆ ದಾವಣಗೆರೆಗೆ ಬಂದು ಅಧಿಕಾರ ಉಳಿಸಿಕೊಳ್ತಾರಾ ಅನ್ನೋದಕ್ಕೆ ಸಮಯವೇ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುವ ಜನೋತ್ಸವದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಸಿದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಕೂಗು. ಅಹಿಂದರಾಮಯ್ಯ, ಅನ್ನರಾಮಯ್ಯ, ಟಗರು ರಾಮಯ್ಯ ಟ್ರೆಂಡ್ ಸೆಟ್ ಮಾಡಿದ್ದ ದಾವಣಗೆರೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು. 2.5 ವರ್ಷದ ಹಿಂದೆ ಇದೇ ದಾವಣಗೆರೆಯಲ್ಲಿ ನಿಂತು ಸಿದ್ದರಾಮೋತ್ಸವ ಮಾಡಿದ್ದ ಸಿದ್ದರಾಮಯ್ಯ ಇಂದು ಯುವ ಜನೋತ್ಸವದಲ್ಲಿ ಮಿಂಚಿದ್ರು. ಹಿಂದುಳಿದ ವರ್ಗಗಳ ಯುವಕರ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಹೊಸ ಸಂದೇಶವನ್ನ ಸಾರಿದ್ರು. ದಾವಣಗೆರೆಯಲ್ಲಿ ಯುವ ಜನೋತ್ಸವವನ್ನ ಉದ್ಘಾಟನೆ ಮಾಡಿದ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ವೇಳೆ ಮುಂದಿನ 3 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋ ಕೂಗು ಕೇಳಿಬಂತು. ಏನಾದ್ರೂ ನಾನು ಒಬ್ಬ ಕುರುಬ ಅಂತ ಹೇಳಿ, ನಾನು ಒಬ್ಬ ದಲಿತ ಸಮಾಜದವ, ನಾನು ಒಬ್ಬ ಅಹಿಂದ ವ್ಯಕ್ತಿ ಅಂತ ಏನಾದ್ರೂ ಹೇಳಲಿಕ್ಕೆ ಧೈರ್ಯ ಬಂದಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಮುಂದಿನ ಅಧಿವೇಶನದಲ್ಲಿ ಜಾತಿ ಗಣತಿ. ನನಗೆ ನೀವು ಶಕ್ತಿ ತುಂಬಬೇಕು. ಕಾಂತರಾಜು ವರದಿ ಜಾರಿಯಾಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಇದೆ. ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಾಂತರಾಜು ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ. ಅದನ್ನ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳಿಕೆಳೆ ಸಿಎಂ ಸಿದ್ದರಾಮಯ್ಯಗೆ ದಾವಣಗೆರೆ ಅದೃಷ್ಟ ಜಿಲ್ಲೆ. 2.5 ವರ್ಷದ ಹಿಂದೆ ದಾವಣಗೆರೆಗೆ ಬಂದು ಸಿಎಂ ಗದ್ದುಗೆ ಏರಿದ್ರು. ಈಗ ಮತ್ತದೆ ದಾವಣಗೆರೆಗೆ ಬಂದು ಅಧಿಕಾರ ಉಳಿಸಿಕೊಳ್ತಾರಾ ಅನ್ನೋದಕ್ಕೆ ಸಮಯವೇ ಉತ್ತರ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುವ ಜನೋತ್ಸವದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಸಿದ್ದು ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಕೂಗು. ಅಹಿಂದರಾಮಯ್ಯ, ಅನ್ನರಾಮಯ್ಯ, ಟಗರು ರಾಮಯ್ಯ ಟ್ರೆಂಡ್ ಸೆಟ್ ಮಾಡಿದ್ದ ದಾವಣಗೆರೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು. 2.5 ವರ್ಷದ ಹಿಂದೆ ಇದೇ ದಾವಣಗೆರೆಯಲ್ಲಿ ನಿಂತು ಸಿದ್ದರಾಮೋತ್ಸವ ಮಾಡಿದ್ದ ಸಿದ್ದರಾಮಯ್ಯ ಇಂದು ಯುವ ಜನೋತ್ಸವದಲ್ಲಿ ಮಿಂಚಿದ್ರು. ಹಿಂದುಳಿದ ವರ್ಗಗಳ ಯುವಕರ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಹೊಸ ಸಂದೇಶವನ್ನ ಸಾರಿದ್ರು. ದಾವಣಗೆರೆಯಲ್ಲಿ ಯುವ ಜನೋತ್ಸವವನ್ನ ಉದ್ಘಾಟನೆ ಮಾಡಿದ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ವೇಳೆ ಮುಂದಿನ 3 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋ ಕೂಗು ಕೇಳಿಬಂತು. ಏನಾದ್ರೂ ನಾನು ಒಬ್ಬ ಕುರುಬ ಅಂತ ಹೇಳಿ, ನಾನು ಒಬ್ಬ ದಲಿತ ಸಮಾಜದವ, ನಾನು ಒಬ್ಬ ಅಹಿಂದ ವ್ಯಕ್ತಿ ಅಂತ ಏನಾದ್ರೂ ಹೇಳಲಿಕ್ಕೆ ಧೈರ್ಯ ಬಂದಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಮುಂದಿನ ಅಧಿವೇಶನದಲ್ಲಿ ಜಾತಿ ಗಣತಿ. ನನಗೆ ನೀವು ಶಕ್ತಿ ತುಂಬಬೇಕು. ಕಾಂತರಾಜು ವರದಿ ಜಾರಿಯಾಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಇದೆ. ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕಾಂತರಾಜು ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ. ಅದನ್ನ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನ ಇಟ್ಟು ಚರ್ಚೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೇಳಿಕೆಳೆ ಸಿಎಂ ಸಿದ್ದರಾಮಯ್ಯಗೆ ದಾವಣಗೆರೆ ಅದೃಷ್ಟ ಜಿಲ್ಲೆ. 2.5 ವರ್ಷದ ಹಿಂದೆ ದಾವಣಗೆರೆಗೆ ಬಂದು ಸಿಎಂ ಗದ್ದುಗೆ ಏರಿದ್ರು. ಈಗ ಮತ್ತದೆ ದಾವಣಗೆರೆಗೆ ಬಂದು ಅಧಿಕಾರ ಉಳಿಸಿಕೊಳ್ತಾರಾ ಅನ್ನೋದಕ್ಕೆ ಸಮಯವೇ ಉತ್ತರ ಕೊಡ